ಹಾಯ್, ಹಲೋ, ನಮಸ್ತೆ. ಇವತ್ತಿನ ಬಿಗ್ ಬಾಸ್ ಸೂಪರ್ ಆಗಿರೋ ಎಪಿಸೋಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ 100% ಸ್ಯಾಟಿಸ್ಫೈಡ್ ಆಗಿರುವಂತ ಎಪಿಸೋಡ್ ಅಂತ ಹೇಳ್ಬೋದು. ಸೊ ಈ ಸಲದ ಬಿಗ್ ಬಾಸ್ ಯಾರಿಗೂ ಇಂಟ್ರೆಸ್ಟ್ ಇರ್ಲಿಕ್ಕಿಲ್ಲ ನನ್ನ ಪ್ರಕಾರ. ಆದ್ರೆ ಇವಾಗ ಬಂದಿರೋ ಬ್ರೇಕಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ, ನಾಳೆ ಆಗುವ ವೀಕೆಂಡ್ ಶೂಟ್ ಇವತ್ತಾಗಿದೆ. ರಿಷಾ ಎಲಿಮಿನೇಟ್ ಆಗಿದ್ದಾರೆ. ಉತ್ತಮ ಕಳಪೆ ಇವತ್ತಿನ ಎಪಿಸೋಡ್ ಅಲ್ಲಿ ಆಯ್ತು. ಸೊ ಯಾರೆಲ್ಲ ಲೈವ್ ನೋಡ್ತೀರೋ ಅವರಿಗೆ ನಿನ್ನೆನೆ ಆಯಿತು ಉತ್ತಮ ಮತ್ತು ಕಳಪೆ. ಸೊ ನಾನು ಇದನ್ನ 100% ನ್ಯೂಸ್ ಅನ್ನ ನಿಮ್ಗೆ ಹೇಗೆ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ವಿಡಿಯೋವನ್ನ ಲಾಸ್ಟ್ ತನಕ ನೋಡ್ಲೇಬೇಕು. ರಿಷಾ ಎಲಿಮಿನೇಟ್ ಆಗಿರೋದು 100%. ಸೊ ಕಿಚ್ಚನ ಚಪ್ಪಾಳೆ ಇಬ್ಬರಲ್ಲಿ ಸ್ಪಂದನ ಮತ್ತು ಧ್ರುವಂತ್ ಅವರಲ್ಲಿ ಯಾರಿಗೆ ಅಂತ ಗೊತ್ತಿಲ್ಲ. ಸೊ ಸ್ಪಂದನ, ನೀವು ಕೇಳ್ತಾ ಇರೋದು ಕರೆಕ್ಟ್. ಸ್ಪಂದನ ಉಣ್ಣೋದು, ತಿನ್ನೋದು, ಮಲಗೋದು ಬಿಟ್ರೆ ಸ್ಪಂದನ ಮನೆಯಲ್ಲಿ ಏನು ಮಾಡಿಲ್ಲ. ಸೊ ಅಭಿಷೇಕ್ ಅವರು ಕ್ಯಾಪ್ಟನ್ ಬೈ ಲಕ್ಕಲ್ ಆದ್ರು ಅಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಅವರು ಗೊತ್ತಿಲ್ಲ ನನ್ಗೆ ಯಾವ ರೀತಿ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ರು, ಅವರು ಯಾವ ರೀತಿಯಿಂದ ಒಂದು ಕ್ಯಾಪ್ಟನ್ ಆದ್ರು ಅಂತ. ಸೊ ಬಟ್ ಓಕೆ, ಲಕ್ ಫ್ಯಾಕ್ಟ್ ಅಂತಾನೆ ಹೇಳ್ಬೋದು. ರಿಷಾ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಿದಾಗ ಸ್ವಲ್ಪ ನನಗೆ ಶಾಕ್ ಆಯಿತು. ಯಾಕೆ ಇದು ಹೇಗೆ ಆಯ್ತು ಅಂತ ಕರೆಕ್ಟ್ ಆಗಿ ಡೀಟೇಲ್ ಆಗಿ ನಾನು ಇವಾಗ ಹೇಳ್ತಾನೆ. ಸೊ ಯಾರೆಲ್ಲ ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡ್ತಿದ್ದೀರೋ, ಈ ಬಿಗ್ ಬಾಸ್ ಅಲ್ಲಿ ಕೆಲಸ ಮಾಡುವಂತ ಕೆಲವರು ಟ್ವಿಟರ್ ಅಲ್ಲಿ ಆಲ್ರೆಡಿ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತಾರೆ. ಸೊ ನಾನು ಕಳೆದ ಒಂದು 2 ವಾರಗಳಿಂದ ಅವರನ್ನು ಫಾಲೋ ಮಾಡ್ತಾ ಇದ್ದೇನೆ. ಕರೆಕ್ಟ್ ಆಗಿ ನ್ಯೂಸ್ ಅನ್ನ ಕರೆಕ್ಟ್ ಕೊಡ್ತಾ ಇದ್ರು. ಸೊ ನಾಳೆ ನಡಿಬೇಕಾಗಿರೋ ಎಪಿಸೋಡ್ ಇವತ್ತೇ ಶೂಟ್ ಆಗ್ತಾ ಇದೆ ಅಂತ ನಿನ್ನೆ ಸಂಜೆ ಅಲ್ಲ, ನಿನ್ನೆ ಮಧ್ಯಾಹ್ನ ಒಂದು ನ್ಯೂಸ್ ಬಂತು. ನಾನು ಏನಪ್ಪ ಇದು ಶುಕ್ರವಾರ ಹಿಂಗದು ಎಪಿಸೋಡ್ ಆಗುತ್ತೆ ಅಂತ ಅನ್ಕೊಂಡೆ. ಬಟ್ ಕನ್ಫರ್ಮ್ ನ್ಯೂಸ್, ನೀವು ಬೇಕಾದ್ರೆ ಟ್ವಿಟರ್ ನೋಡ್ಬೋದು. ರಿಷಾ ಎಲಿಮಿನೇಟ್ ಆಗಿದ್ದಾರೆ. ಇಲ್ಲಿ ರಕ್ಷಿತಾ, ಗಿಲ್ಲಿ ಮತ್ತು ನಮ್ಮ ಅಶ್ವಿನಿ ಗೌಡನ್ ಅವರಿಗೆ ಕ್ಲಾಸ್ ಇದೆ. ರಘು ಅವರಿಗೆ ಕೂಡ ಕ್ಲಾಸ್ ಇದೆ ಸುದೀಪ್ ಅವರಿಂದ. ಗೊತ್ತಿಲ್ಲ ಎಪಿಸೋಡ್ ಅನ್ನ ಹೆಂಗ್ ಕಟ್ ಮಾಡ್ತಾರೆ ಅಂತ. ಅಶ್ವಿನಿ ಗೌಡ ಅವರು ಬಂದಾಗ ಕಿಚ್ಚ ಸುದೀಪ್ ಅವರು ಹಿಂಗ್ ಕೈ ಮುಗಿತಾರೆ, ನಿಮ್ಗೆಲ್ರಿಗೂ ಗೊತ್ತು. ರಕ್ಷಿತಾ ಅವರ ಒಂದು ವಿಷಯ ಬಂದಾಗ, ಗಿಲ್ಲಿ ಅವರ ವಿಷಯ ಬಂದಾಗ ಪಿತ್ತ ನೆತ್ತಿಗೆ ಇರುತ್ತೆ. ಸೊ ಈ ವೀಕೆಂಡ್ ಅಲ್ಲೂ ಕೂಡ ಪಿತ್ತ ನೆತ್ತಿಗೆ ಇರುತ್ತಾ ಅಂತ ನೋಡ್ಬೇಕು. ಪಿತ್ತ ನೆತ್ತಿಗೆ ಇರಿದ್ರೆ ನಮ್ಮ ಕರ್ನಾಟಕದ ಜನ 100% ಕಿಚ್ಚ ಸುದೀಪ್ ಅವರ ಈ ಮಾರ್ಕ್ ಮೂವಿಯಲ್ಲಿ ಪಿತ್ತವನ್ನ ಇಳಿಸ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಯಾವಾಗ್ಲೂ ಕ್ಲೀನ್ ಆಗಿ ಒಂದೇ ಲೆಕ್ಕ ಇರಬೇಕು. ಕಿಚ್ಚ ಸುದೀಪ್ ಅವರು ಕಳೆದ ಕೆಲವು ಸೀಸನ್ಗಳಿಂದ ಹೇಳ್ತಾರೆ, ಬಿಗ್ ಬಾಸ್ ಅಲ್ಲಿ ಇರುವವರು ನನ್ನ ಮನೆಯವರು, ನನ್ನ ಮನೆಯವರು ಅಂತ. ಸೊ ಮನೆಯವರಿಗೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಸುದೀಪ್ ಅವರು ಮಾಡ್ಲೇಬಾರ್ದು. ಲಾಸ್ಟ್ ವೀಕೆಂಡ್ ಅಲ್ಲಿ ನೀವು ಮಾಡಿದ್ರಿ ಸುದೀಪ್ ಅವರೇ, ನನ್ಗೆ ಗೊತ್ತಿಲ್ಲ ನೀವು ಎಪಿಸೋಡ್ ಅನ್ನ ಕರೆಕ್ಟ್ ನೋಡ್ತೀರೋ ಇಲ್ವಾ ಅಂತ. ಬಟ್ ದಯವಿಟ್ಟು ನೋಡಿ. ರಘು ಅವರಿಗೆ ಮೇ ಬಿ ಅಷ್ಟೊಂದು ಬೈಬೇಕಂತ ಇರ್ಲಿಲ್ಲ, ಯಾಕಂದ್ರೆ ಅಶ್ವಿನಿ ಅವ್ರದ್ದು ತಪ್ಪಿದೆ, ರಘು ಅವ್ರದ್ದು ತಪ್ಪಿದೆ. ಸೊ ಮೇ ಬಿ ಓಕೆ. ಅಶ್ವಿನಿ ಅವರ ಅಮಾವಾಸ್ಯೆ ಅನ್ನೋ ಒಂದು ಟಾಪಿಕ್ ಅನ್ನ ಇಲ್ಲಿ ಸುದೀಪ್ ಅವರು ಮಾತಾಡ್ತಾರೆ ಅಂತ ಇದೆ. ಬಟ್ ನನ್ಗೆ 100% ಗೊತ್ತು, ನನ್ನ ಹಾಗೆ ಯಾರು ಬಿಗ್ ಬಾಸ್ ಅನ್ನ ನೋಡ್ತಾರೆ ಅವ್ರಿಗೂ ಗೊತ್ತು. ಇದನ್ನ ಹೆಂಗಂದ್ರೆ ಶುಗರ್ ಕೋಟೆಡ್ ಆಗಿ ಒಂದು ಟಾಪಿಕ್ ಅನ್ನು ತೆಗಿತಾರೆ. ಯಾಕಂದ್ರೆ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅವರಿಗೆ ಬೈದಿದ್ದಿಲ್ಲ, ಬೈಯೋದು ಇಲ್ಲ, ಇದೊಂದು 100%. ಸೊ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಹೆಂಗಿದೆ ಅಂದ್ರೆ, ಟ್ವಿಟರ್ ಅಥವಾ ಇನ್ಸ್ಟಾಗ್ರಾಮ್ ನೋಡಿದ್ರೆ ಗಿಲ್ಲಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಒಂದು ಕಡೆ ಸ್ವಲ್ಪ ಸ್ವಲ್ಪ ಗಿಲ್ಲಿ ಅವರ ಒಂದು ಒಂದು ಏನ್ ಹೇಳ್ಬೋದು, ಒಂದು ಫಾಲೋವರ್ಸ್ ಕಮ್ಮಿ ಆಗ್ತಾ ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಸ್ವಲ್ಪ ಇರಿಟೇಟಿಂಗ್ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆಸ್ ಎ ಕಂಟೆಂಡರ್ ನೋಡೋದಾದ್ರೆ, ಆಸ್ ಎ ಬಿಗ್ ಬಾಸ್ ನಾನು ಯಾಕೆ ನೋಡ್ತಾ ಇದ್ದೇನೆ ಅಂತ ನನ್ನ ಹತ್ರ ಕೇಳಿದ್ರೆ, ಗಿಲ್ಲಿ ಅವರಿಂದನೇ ನಾನು ನೋಡ್ತಾ ಇರೋದು. ಇದೊಂದು ಸತ್ಯ. ಗಿಲ್ಲಿ, ರಕ್ಷಿತಾ ಅವರಿಬ್ಬರನ್ನು ಬಿಟ್ರೆ, ಮತ್ತೊಂದು ರಘು ಅವರು, ಆ ಮೂವರನ್ನು ಬಿಟ್ರೆ ನಾನು ಬಿಗ್ ಬಾಸ್ ಅನ್ನು 100% ನೋಡಲ್ಲ, ಸತ್ಯವಾಗ್ಲೂ ಹೇಳ್ತೇನೆ. ಸೊ ಈ ವಾರ ನನ್ನ ಪ್ರಕಾರ ಹೋಗ್ಬೇಕಾಗಿದ್ದು ಅಭಿಷೇಕ್, ಇಲ್ಲದಿದ್ರೆ ಸ್ಪಂದನ. ಸ್ಪಂದನ ಅವರನ್ನು ಮತ್ತು ರಿಷಾ ಅವರನ್ನ ಕಂಪೇರ್ ಮಾಡಿದ್ರೆ ಸ್ಪಂದನ ಅವ್ರು ಹೋಗ್ಬೇಕಿತ್ತು, ರಿಷಾ ಅವರು ಹೋಗಿದ್ದಾರೆ. ನೋಡ್ಬೇಕಿದೆ ಇನ್ನೇನ್ ನಡೀತಾ ಇದೆ. ಇದು ಸತ್ಯ ವಿಷಯ 100% ಅಂತ ನಾನು ನನ್ನ ಪ್ರಕಾರ ಹೇಳ್ತಾ ಇದ್ದೇನೆ. ಸೊ ನಾಳೆ ಎಪಿಸೋಡ್ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ.